ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಮಿತಾ ಶೆಟ್ಟಿ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೆಯೇ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾವೆ. ಅಭ್ಯರ್ಥಿಗಳ ಘೋಷಣೆನೂ ಆಯಿತು, ನಾಮಪತ್ರ ಸಲ್ಲಿಕೆನೂ ಆಗಿದೆ. ಈ ಮಧ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆಯಾ ಕಗ್ಗಂಟಾಗಿರುವಂತಹ ಕ್ಷೇತ್ರಗಳಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಸಿಗ್ತಾ ಇಲ್ಲ. ಹಂಗಣಕೋದ್ರೆ ಚನ್ನಪಟ್ಟಣದಲ್ಲಿ ಸಾಲ್ವ್ ಆಯಿತು. ಮಂಡ್ಯದಲ್ಲಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನೋಡಿದ್ವಿ, ಜೆಡಿಎಸ್ ವರ್ಸಸ್ ಸುಮಲತಾ ವೈಯಕ್ತಿಕ ಕೀಳು ಮಟ್ಟದ ಸ್ಟೇಟ್ಮೆಂಟ್ ಗಳೆಲ್ಲ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿಗೆ ನನ್ನ ಬೆಂಬಲ ಅಂತ ಸುಮಲತಾ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾಯ್ತು. ಅಲ್ಲಿಗೆ ಸಾಲ್ವ್ ಆಯ್ತು, ಮೈತ್ರಿ ಧರ್ಮನು ಪಾಲನೆ ಆಗ್ತಾ ಇದೆ. ಒಂದ್ ಕಡೆ ತುಮಕೂರಲ್ಲೂ ಅಷ್ಟೇ ಮಾಧುಸ್ವಾಮಿ ಅವ್ರಿಗೆ ಬೇಸರ ಇತ್ತು, ಟಿಕೆಟ್ ಸಿಕ್ಕಿಲ್ಲ ಅಂತ. ಆದ್ರೆ ಸೋಮಣ್ಣ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಯಡಿಯೂರಪ್ಪನವರೇ ಹೋಗಿ ಅಲ್ಲಿ ಸಂಧಾನ ಮಾಡಿದ್ರು. ನನಗೆ ಬೇರೆ ಜವಾಬ್ದಾರಿ ಕೊಡಿ ಅಂತ ಅಮಿತ್ ಶಾ ಹತ್ರನೂ ಕೂಡ ಮಾಧುಸ್ವಾಮಿ ಅವರು ಕೇಳ್ಕೊಂಡಿದ್ರು. ಅಲ್ಲೂ ಒಂದು ಹಂತಕ್ಕೆ ಸಾಲ್ವ್ ಆಗಿದೆ. ಈಗ ಕಗ್ಗಂಟಾಗಿರುವ ಕ್ಷೇತ್ರ ಹಾಸನ. ಮೈತ್ರಿ ಧರ್ಮ ಪಾಲನೆ ವಿಷಯವಾಗಿ ನಾವು ನಮ್ಮ ರಾಜ್ಯದಲ್ಲೇ ಒಂದು ಎಕ್ಸಾಂಪಲ್ ಗಳನ್ನ ಕೊಡ್ತಾ ಹೋಗುದಾದ್ರೆ 1985ರಿಂದಲೂ ಕೂಡ ದೇವೇಗೌಡರು ಫ್ಯಾಮಿಲಿ ಹಾಗೇನೆ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಮಧ್ಯದಲ್ಲಿ ರಾಜಕೀಯವಾಗಿ ಏನೇ ಫೈಟ್ ಇದ್ರೂ ಕೂಡ ಮೈತ್ರಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ರಚನೆಯಾದಾಗ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಬೆಂಬಲವಾಗಿ ನಿಲ್ತಾರೆ. ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಜೋಡೆತ್ತುಗಳು ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿದ್ರು. ಅಲ್ಲಿ ಮೈತ್ರಿ ಧರ್ಮ ಪಾಲನೆ ಅಷ್ಟರ ಮಟ್ಟಿಗೆ ಆಗಿತ್ತು. ಹಾಸನ ಕಗ್ಗಂಟು ಯಾಕೆ ಆಗ್ತಾ ಇದೆ? ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಅಫ್ಕೋರ್ಸ್ ಇದ್ದೇ ಇದೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಗಳು ಏನೇನಾಗಿದೆ ಅದ್ರ ಬಗ್ಗೆ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರ ಮುಖೇನ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಕಂಪ್ಲೇಂಟ್ ಕೊಡಿಸಿರುವುದು, ಪ್ರೀತಮ್ ಗೌಡ ಬಣದಲ್ಲಿರುವಂತ ಕೆಲವೊಂದಿಷ್ಟು ಕಾರ್ಯಕರ್ತರು ನಾಯಕರು ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹಾಸನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಾದ್ರೂ ಕ್ರಮ ಕೈಗೊಳ್ಬೇಕು ಅಂತ. ಆದ್ರೆ ಪ್ರೀತಮ್ ಗೌಡ ಅಂಡ್ ಗ್ಯಾಂಗ್ ಇದನ್ನ ಕಂಪ್ಲೀಟ್ ಆಗಿ ಅಲ್ಲಗಳೆದಿದೆ, ನಾವು ಆತರ ಪ್ರಚಾರ ಮಾಡ್ತಾ ಇಲ್ಲ ಅಂತ. ಇನ್ನು ವಿಜೇಂದ್ರ ಅವರು ಕೂಡ ಹಸ್ತಕ್ಷೇಪ ಮಾಡಿದ್ರು, ಸಂಧಾನ ಕೂಡ ಮಾಡ್ಸೋಕೆ ಟ್ರೈ ಮಾಡಿದ್ರು. ಆ ಟೈಮ್ನಲ್ಲಿ ನಂಗೆ ಬೇರೆ ಜವಾಬ್ದಾರಿ ಕೊಡಿ ಅಂತ ಪ್ರೀತಮ್ ಗೌಡರು ಕೇಳಿದ್ದಕ್ಕೆ ಮಾಧುಸ್ವಾಮಿ ಕೇಸಲ್ಲಿ ಆಯ್ತಲ್ಲ ತುಮಕೂರಲ್ಲಿ, ಅದೇ ರೀತಿ ಇಲ್ಲಿ ಪ್ರೀತಮ್ ಗೌಡ ಅವರಿಗೆ ನೀವು ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಅಲ್ಲಿನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಜವಾಬ್ದಾರಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾಸನದಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಈಗ 18 ದಿನ ಇದೆ ಮತದಾನಕ್ಕೆ. ಆದ್ರೆ ಈಗಲೂ ಕೂಡ ಬಣ ರಾಜಕೀಯ ಅಲ್ಲಿ ಜೋರಾಗಿ ನಡೀತಾ ಇದೆ. ಪ್ರೀತಮ್ ಗೌಡ ಬಣ ಮಾತ್ರ ಇಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅಂತ ಒಂದ್ ಕಡೆ ಕಂಪ್ಲೇಂಟ್ ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಡೈರೆಕ್ಟ್ ಆಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಕೇಳಿರೋದು, ನೀವು ಬೇರೆ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದೀರಾ, ಅವ್ರ ಮನೆಗೆ ಹೋಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆದ್ರೆ ಪ್ರೀತಮ್ ಗೌಡ ಕೇಸಲ್ಲಿ ಯಾಕಿಲ್ಲ, ನೀವಾಗೆ ಕಾಲ್ ಮಾಡ್ಬೋದಿತ್ತಲ್ಲ ಅಥವಾ ಅವ್ರ ಮನೆಗೆ ಹೋಗ್ಬೋದಾಗಿತ್ತಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಗಮನಿಸಿದಂಗೆ ತುಂಬಾ ಕಾಂಟ್ರವರ್ಸಿಗಳಾಗಿತ್ತು. ಯಾವ ಲೆವೆಲ್ಗೆ ಹೋಗಿತ್ತು ಅಂದ್ರೆ ಪ್ರೀತಮ್ ಗೌಡ ಅವ್ರನ್ನ ಸೋಲಿಸಲೇಬೇಕು ಅಂತ ರೇವಣ್ಣ ಅವರು ಪಣ ತೊಟ್ಟಿದ್ರು. ಹಾಗಾಗಿ ಹಾಸನದಲ್ಲಿ ನಾವು ನೋಡ್ದಂಗೆ ರೇವಣ್ಣ ವರ್ಸಸ್ ಪ್ರೀತಮ್ ಗೌಡ ಅಂತ ಬಿಂಬಿತವಾಗಿತ್ತು. ಇನ್ನು ಪ್ರೀತಮ್ ಗೌಡನು ಅಷ್ಟೇ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ಜೆಡಿಎಸ್ಗೆ ಸೀಟನ್ನ ಬಿಟ್ಕೊಟ್ಟಿರೋದ್ರಿಂದ, ಅಂದ್ರೆ ಅಭ್ಯರ್ಥಿಯನ್ನಾಗಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಘೋಷಣೆ ಮಾಡಿರೋದ್ರಿಂದ ಮುಂದೆ ತನ್ನ ರಾಜಕೀಯ ಜೀವನಕ್ಕೆ ಇದು ಹೊಡೆತ ಬೀಳಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಹೋರಾಟಗಳನ್ನ ಮಾಡ್ತಿದ್ದಾರೆ ಅಥವಾ ತಟಸ್ಥರಾಗ್ಬಿಟ್ಟಿದ್ದಾರೆ ಅಂತ ರಾಜಕೀಯವಾಗಿ ವಿಶ್ಲೇಷಣೆಗಳು ಆಗ್ತಾ ಇದೆ. ಈಗ MLA ಮನೆಗೆ, ಅಂದ್ರೆ ಆ ಟೈಮ್ ನಲ್ಲಿ MLA ಆಗಿದ್ರು ಪ್ರೀತಮ್ ಗೌಡ್ರು, ಆಗ ದೇವೇಗೌಡರ ಬಗ್ಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಗಳಿಂದ ಇರ್ಬೋದು, ಅಥವಾ ರೇವಣ್ಣ ಅವ್ರ ಬಗ್ಗೆ ಮಾತನಾಡಿದ್ರಿಂದ ಇರ್ಬೋದು, ಅಥವಾ ಭವಾನಿ ರೇವಣ್ಣ ಅವ್ರ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿಂದ ಅವ್ರ ಮನೆಗೆ ಅಟ್ಯಾಕ್ ಎಲ್ಲ ಆಗಿತ್ತು. JDS ನವ್ರು ಮಾಡಿದ್ರು ಅಂತೆಲ್ಲ ದೊಡ್ಡ ರಂಪ ರಾಮಾಯಣ ಎಲ್ಲ ಆ ಟೈಮ್ ನಲ್ಲಿ ಆಗಿತ್ತು. ರೇವಣ್ಣ ವರ್ಸಸ್ ಪ್ರೀತಮ್ ಗೌಡ. ಸೊ ಈ ಮಧ್ಯದಲ್ಲಿ ಈಗ ಅಕಸ್ಮಾತ್ ಪ್ರಜ್ವಲ್ ರೇವಣ್ಣಗೆ ನಾನು ಸಪೋರ್ಟ್ ಮಾಡ್ಬಿಟ್ರೆ, ಕುಮಾರಸ್ವಾಮಿ ಅವರು ಈ ಮೈತ್ರಿ ಆದಾಗ ಹೇಳಿದ್ರು, ಈ ಮೈತ್ರಿ ಈ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಮುಂಬರುವಂತ ಚುನಾವಣೆಯಲ್ಲೂ ಕೂಡ ನಾವು ಮೈತ್ರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಸುಳಿವನ್ನ ಕೊಟ್ಟಿದ್ರಿಂದ ಅಕಸ್ಮಾತ್ ಹಾಸನದಲ್ಲಿ ಹೆಚ್ಚು ಲೀಡ್ ಬಂದು ಪ್ರಜ್ವಲ್ ರೇವಣ್ಣ ಅವರು ಗೆದ್ದು ಬಿಟ್ರೆ ಮತ್ತಿದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ತನಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ತನ್ನ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರಿಗೆ, ಬಿಜೆಪಿ ಪಕ್ಷದಲ್ಲಿ ದುಡ್ದವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಹಾಸನ ಹೆಂಗಿದ್ರು ಈ JDS ಭದ್ರಕೋಟೆ ಅಂತ ಹೇಳ್ಬಿಟ್ಟು JDS ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ತನ್ನ ರಾಜಕೀಯ ಭವಿಷ್ಯ ಏನು ಅನ್ನೋ ಚಿಂತೆಯಲ್ಲಿ ಈಗ ಪ್ರೀತಮ್ ಗೌಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಮತ್ತೆ ಸಕಲೇಶ್ಪುರದಲ್ಲಿ ಪ್ರೀತಮ್ ಗೌಡ ಸ್ವಲ್ಪ ನ್ಯೂಟ್ರಲ್ ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಲ್ಲಿ ಲೀಡ್ ಹೆಚ್ಚಾಗಿ ಸಿಗೋದಿಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವರ ಆಪ್ತರಾಗಿರುವಂತ ಸಿಮೆಂಟ್ ಮಂಜು ಅವರು ಅಕಸ್ಮಾತ್ ನ್ಯೂಟ್ರಲ್ ಆದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಇದು ಹೊಡೆತ ಕೊಡುತ್ತೆ ಅಂತ ವಿಶ್ಲೇಷಣೆಗಳು ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಇಂಟೆನ್ಷನ್ ಇಂದಾನೆ ಸದ್ಯಕ್ಕೆ ಪ್ರೀತಮ್ ಗೌಡ ನ್ಯೂಟ್ರಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ರಾಜಕೀಯವಾಗಿ ಏನೇ ಫೈಟ್ ಇದ್ರೂ ಕೂಡ ದೊಡ್ಡ ದೊಡ್ಡ ನಾಯಕರೇ
ಈ ಮೈತ್ರಿ ಮಾಡ್ಕೊಂಡಾಗ ರಾಜಕೀಯ ಲಾಭಕ್ಕೋಸ್ಕರ ಸಂಧಾನ ಮಾಡ್ಕೊಂಡ್ಬಿಡ್ತಾರೆ. ಈಗ ಶತ್ರುಗಳು ಕೂಡ ಮಿತ್ರರಾಗ್ಬಿಡ್ತಾರೆ. ಹಾಗಾಗಿ ಪ್ರೀತಂ ಗೌಡ ಅವರು ಈ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ ಹಾಸನದಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು News18 ಕನ್ನಡ ನಾವು ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ನಮ್ಮನ್ನ ಫಾಲೋ ಮಾಡಿ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.